ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಸಂತೋಷವಾಗಿದ್ದೀರಾ? ಈ ಮುಂಜಾನೆ ಸಮಯ ನಿಮಗೆ ಮಧುರವಾದ ಮುಂಜಾನೆ ಸಮಯ. ಯೇಸು ನಿಮ್ಮೊಂದಿಗೆ ಇದ್ದಾನೆ, ನಿಮ್ಮೊಂದಿಗೆ ಇದ್ದು ಮುನ್ನಡೆಸುತ್ತಾನೆ, ನಿಮಗೆ ಅದ್ಭುತ ಮಾಡುತ್ತಾನೆ. ನಿಮ್ಮ ಕಾರ್ಯಗಳನ್ನೆಲ್ಲ ಸಫಲ ಮಾಡುವನು. ಮತ್ತ್ಯಾಕೆ ಭಯಪಡಬೇಕು? ಸಂತೋಷವಾಗಿರಿ. ಸಂತೋಷವಾಗಿ ಹೊಸ ದಿನದಲ್ಲಿ ನಿಮ್ಮ ಕರ್ತವ್ಯಗಳನ್ನು ನೆರವೇರಿಸಲು ಮುನ್ನಡೆಯಿರಿ. ಹೋಗುವುದಕ್ಕೆ ಮುಂಚೆ ಸತ್ಯವೇದವನ್ನು ಓದಿ ಪ್ರಾರ್ಥಿಸಿ ಹೋಗಬೇಕು. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿದ್ದೀರಾ? ಸತ್ಯವೇದವನ್ನು ಧ್ಯಾನಿಸಿದ್ದೀರಾ? ಯೋಚಿಸಿ ನೋಡಿರಿ. ಇಲ್ಲವಾದರೆ ನೀವು ಸ್ವಲ್ಪ ಟೈಮ್ ತೆಗೆದುಕೊಂಡು ಸತ್ಯವೇದವನ್ನು ಧ್ಯಾನಿಸಿ ಪ್ರಾರ್ಥಿಸಿಯೇ ಹೊರಗೆ ಹೋಗಬೇಕು. ನಿಮ್ಮ ಜವಾಬ್ದಾರಿಗಳನ್ನು ನೆರವೇರಿಸಬೇಕು. ಆಗಲೇ ದೇವರು ನಿಮಗೆ ಕಾರ್ಯಗಳನ್ನು ಮಾಡುವರು. ಸಮುದ್ರ ತೀರ ಬಹಳ ಸುಂದರ ಅಲ್ಲವಾ? ಅಲೆಗಳು ಎದ್ದು ಬರುವುದನ್ನು ನೋಡುತ್ತಾ ನೋಡುತ್ತಾ ಮನಸ್ಸಿಗೆ ಬಹಳ ಸಂತೋಷ. ಆದ್ದರಿಂದ ಸಮುದ್ರ ತೀರ ಎಲ್ಲೇ ಇದ್ದರೂ ಅಲ್ಲಿಗೆ ಜನಗಳು ಬರುತ್ತಾರೆ. ದೇವರು ಸೃಷ್ಟಿಸಿದ ದೊಡ್ಡ ಕಾರ್ಯಗಳಲ್ಲಿ ಒಂದು ಈ ಸಮುದ್ರ. ಅದರಿಂದ ಎದ್ದು ಬರುವಂತ ಈ ಅಲೆಗಳು, ಈ ಅಲೆಗಳನ್ನು ಮನುಷ್ಯರು ತಡೆದು ನಿಲ್ಲಿಸುವುದಕ್ಕೆ ಸಾಧ್ಯವ? ಇಲ್ಲ. ಆದರೆ ದೇವರು ಅದಕ್ಕೊಂದು ಎಲ್ಲೆಯನ್ನು ನೇಮಿಸಿ ಇಷ್ಟರವರೆಗೂ ಬರಬಹುದು, ಇದನ್ನು ಮೀರಿ ಬರಬಾರದೆಂಬುದಾಗಿ ಒಂದು ಎಲ್ಲೆಯನ್ನು ನೇಮಿಸಿದ್ದಾರೆ. ಹಾಗಾಗಿ ಆ ಎಲ್ಲೆಯವರೆಗೂ ಬಂದು ಅದು ಹಿಂತಿರುಗಿ ಹೋಗುತ್ತದೆ. ನೋಡಿದ್ದೀರಾ? ಇದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಅಲೆ ಅಲೆಯಾಗಿ ಸಮಸ್ಯೆಗಳು, ಅಲೆ ಅಲೆಯಾಗಿ ಹೋರಾಟಗಳು ಬರುತ್ತವೆ, ಅಲೆ ಅಲೆಯಾಗಿ ಬರುತ್ತವೆ. ಆದರೆ ನಿಮ್ಮ ಪಕ್ಕದಲ್ಲಿ ಬಂದು ಹಿಂತಿರುಗಿ ಹೋಗುತ್ತವೆ. ನಿಮಗೆ ಕೇಡು ಮಾಡಲು ಆಗದು. ಇಲ್ಲಿಯವರೆಗೂ ಬಾ, ಇದರ ಮೇಲೆ ಬರಬೇಡ, ನನ್ನ ಮಕ್ಕಳನ್ನು ಮುಟ್ಟಬೇಡ ಎಂದು ದೇವರು ಹೇಳುತ್ತಾರಲ್ಲ, ಅದಕ್ಕೊಂದು ಎಲ್ಲೆಯನ್ನು ದೇವರು ನೇಮಿಸಿದ್ದಾರೆ. ಮತ್ತ್ಯಾಕೆ ನೀವು ಭಯಪಡುತ್ತೀರಿ? ಸಮಸ್ಯೆಗಳು ಬರ್ತವೆ, ಹೋಗುತ್ತವೆ. ಇದಕ್ಕೆ ಮುಂಚೆ ಸಮಸ್ಯೆಗಳು ಅಲೆ ಅಲೆಯಾಗಿ ಬಂದವಲ್ಲವಾ? ನಿಮ್ಮನ್ನು ಏನಾದರೂ ಬಾಧಿಸಿತಾ? ಭಯಪಡಿಸಿತು ಅಷ್ಟೇ. ನೀವು ಭಯಪಟ್ಟಿರಿ ಅಷ್ಟೇ. ನೀವು ಭಯಪಡಬೇಡಿರಿ. ಯೇಸು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಎಂಬ ಧೈರ್ಯದಲ್ಲಿ ಇರಿ. ಯಾವುದು ನಿಮ್ಮನ್ನು ಜಯಿಸುವುದೇ ಇಲ್ಲ. ಸರಿ, ಇಂದು ದೇವರು ನಿಮಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಗೊತ್ತಾ? ರೋಮಾಪುರದವರಿಗೆ 12:2 ವಾಕ್ಯದಲ್ಲಿ, ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನಾವು ರೂಪಾಂತರವಾಗಬೇಕು. ನಾವು ನೂತನ ಮನಸ್ಸನ್ನು ಹೊಂದಬೇಕು. ನಮ್ಮ ಈ ಮೈಂಡ್ ನೂತನವಾಗಬೇಕು ಎಂದು ದೇವರು ಹೇಳುತ್ತಾರೆ. ನಮ್ಮ ಚಿಂತನೆಗಳು, ಯೋಚನೆಗಳು, ನೆನೆಸುವಂಥದ್ದು ಎಂದು ಹೇಳುತ್ತೇವಲ್ಲ, ಅದೆಲ್ಲ ನೂತನವಾಗಬೇಕು. ಕೆಲವರು ಹೇಳುತ್ತಾರೆ ಚಿಂತೆಗಳೇ ಸರಿ ಇಲ್ಲ, ಉದ್ದೇಶವೇ ಸರಿ ಇಲ್ಲ ಎಂದು ಹೇಳುತ್ತಾರಲ್ಲ. ಈ ಚಿಂತೆಗಳು ಸರಿ ಇದ್ದರೆ ಜೀವನ ಸರಿ ಇರುತ್ತದೆ. ತಪ್ಪಾದ ಚಿಂತೆಗಳು, ಅಶುದ್ಧವಾದ ಚಿಂತೆಗಳು, ಇದುವೇ ನಮ್ಮ ಜೀವಿತವನ್ನು ಬಾಧಿಸುವಂತಹ ಕಾರ್ಯ. ಹಾಗಾದರೆ ಚಿಂತನೆಗಳೆಲ್ಲ ನೂತನವಾಗಿ ಪರಿಶುದ್ಧತೆ ಬಂದರೆ ನಮ್ಮ ಜೀವನವೇ ಪರಿಶುದ್ಧವಾಗಿರುತ್ತದೆ, ಆಶೀರ್ವಾದವಾಗಿರುತ್ತದೆ. ಆದ್ದರಿಂದ ಆ ಚಿಂತೆಗಳನ್ನು ಕಾದುಕೊಳ್ಳಬೇಕು. ಶರೀರ ಭಾವಗಳಿಗೆ ಅವಕಾಶ ಕೊಡಬಾರದು, ಲೋಕದ ಯೋಚನೆಗಳಿಗೆ ಅವಕಾಶ ಕೊಡಬಾರದು. ದೇವರ ಯೋಚನೆ ನಮ್ಮಲ್ಲಿ ಇರಬೇಕು. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾಗಿ ಯೇಸು ಕ್ರಿಸ್ತನ ಹಾಗೆ ಚಿಂತಿಸುವಂತೆ ಮಾರ್ಪಡಲು ನಮ್ಮ ಮನಸ್ಸು ನೂತನವಾಗಬೇಕು. ಆ ಟ್ರಾನ್ಸ್ಫಾರ್ಮೇಶನ್ ನಮ್ಮ ಹೃದಯದಲ್ಲಿ ಬಂದರೆ ನಮ್ಮ ಜೀವನವೇ ನೂತನವಾಗುತ್ತದೆ. ಅದಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಯೇಸುವೆ, ಈ ಚಿಂತೆಗಳ ಒಳಗೆಯೇ ಸೈತಾನ ಮೊದಲು ನುಸುಳುವನು. ನೀವು ಚೆನ್ನಾಗಿ ಅರಿತುಕೊಳ್ಳಿರಿ. ಮೊದಲನೆಯದಾಗಿ ಸೈತಾನ ಎಂಟರ್ ಆಗುವುದೇ ನಿಮ್ಮ ಚಿಂತೆಗಳ ಮೂಲಕ, ನಿಮ್ಮ ಯೋಚನೆಗಳ ಮೂಲಕ ಒಳಗೆ ನುಸುಳಿ ನೀವು ಚಿಂತಿಸುವಂತೆ ಮಾಡಿ, ತಪ್ಪಾದ ಯೋಚನೆಗಳನ್ನು ಒಳಗೆ ತಂದು ಇದರಲ್ಲಿ ಏನು ತಪ್ಪು, ಅದರಲ್ಲಿ ಏನು ತಪ್ಪು, ಇದನ್ನೆಲ್ಲ ಯೋಚಿಸುವಂತೆ ಮಾಡುವನು, ತಪ್ಪಾದನ್ನು ಮಾಡುವಂತೆ ಮಾಡುವನು. ಇದೆಲ್ಲ ಏನು ಪಾಪ ಅಲ್ಲ, ಲೋಕದಲ್ಲಿ ಸಾಧಾರಣವಾಗಿ ನಡೆಯುತ್ತಾ ಇದೆಯಲ್ಲ ಎಂದು ಹೇಳಿ ಪಾಪವನ್ನು ಮಾಡುವಂತೆ ಮಾಡಿ, ಹೊಲೆ ಮಾಡಿ ನಮ್ಮ ಸಮಾಧಾನವನ್ನೇ ಕೆಡಿಸಿ ಬಿಡುವನು. ಹಾಗಾದರೆ ಯೋಚನೆಗಳು ಕಾಯಲ್ಪಟ್ಟರೆ ನೀವು ಸಮಾಧಾನವಾಗಿ ಪರಿಶುದ್ಧವಾಗಿ ಬಾಳಲು ಸಾಧ್ಯ. ಈ ಯೋಚನೆಗಳ ಒಳಗೆ ಚಿಂತೆಗಳನ್ನು, ಸೋಲುಗಳನ್ನು ತಂದು ಹಾಕುವನು. ನಿಮ್ಮ ಪರಿಸ್ಥಿತಿಗಳನ್ನು ತೋರಿಸಿ ನಿರಾಸೆಯನ್ನು ಉಂಟು ಮಾಡುವನು. ಡಿಪ್ರೆಷನ್ ಅನ್ನು ತಂದು ಹಾಕುವನು ಸೈತಾನ. ಹಾಗಾಗಿ ಯೋಚನೆಗಳನ್ನು ಕಾದುಕೊಳ್ಳುವುದರಲ್ಲಿ ಗಮನ ಸಲ್ಲಿಸಬೇಕು. ಹಾಗಾದ್ರೆ ಯೇಸು ಕ್ರಿಸ್ತನ ಯೋಚನೆಗಳು ನಿಮ್ಮಲ್ಲಿ ಬರಬೇಕು ಅಂದರೆ ಸತ್ಯವೇದವನ್ನು ಚೆನ್ನಾಗಿ ಓದಿ, ಸತ್ಯವೇದವನ್ನು ಚೆನ್ನಾಗಿ ಯೋಚಿಸಿ, ಅದನ್ನು ಧ್ಯಾನಿಸಿ, ಆ ವಾಕ್ಯಗಳಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶ ಕೊಡಬೇಕು. ಪರಿಶುದ್ಧಾತ್ಮ ನಿಮ್ಮನ್ನು ಆಳ್ವಿಕೆ ಮಾಡಲು ಅವಕಾಶ ಕೊಡಬೇಕು. ದೇವರೇ, ನನ್ನ ಯೋಚನೆಗಳನ್ನು ಕಾದುಕೊಳ್ಳಿರಿ, ನನ್ನ ಚಿಂತೆಗಳ ಮೇಲೆ ಆಳ್ವಿಕೆ ಮಾಡಿರಿ. ನಾನು ಪ್ರತಿನಿತ್ಯ ಮುಂಜಾನೆ ಎದ್ದ ಕೂಡಲೇ ನನ್ನ ಆತ್ಮ, ಪ್ರಾಣ, ಶರೀರವನ್ನು ದೇವರಿಗೆ ಒಪ್ಪಿಸಿ ಕೊಡುವೆ. ಪ್ರತಿನಿತ್ಯ ನನ್ನ ಆತ್ಮ, ಪ್ರಾಣ, ಶರೀರವನ್ನು ನಾನು ಒಪ್ಪಿಸಿ ಕೊಡುತ್ತೇನೆ. ಚಿಂತನೆಗಳನ್ನು ಒಪ್ಪಿಸಿ ಕೊಡುತ್ತೇನೆ. ನನ್ನ ದೃಷ್ಟಿಯನ್ನು ಒಪ್ಪಿಸಿ ಕೊಡುತ್ತೇನೆ. ನಾಲಿಗೆಯನ್ನು ಒಪ್ಪಿಸಿ ಕೊಡುತ್ತೇನೆ. ನನ್ನ ಅವಯವಗಳನ್ನು ಒಪ್ಪಿಸಿ ಕೊಡುತ್ತೇನೆ. ಪ್ರತಿನಿತ್ಯ ನೀವು ಕಾದುಕೊಳ್ಳಿರಿ. ಅಂದರೆ ನಮ್ಮನ್ನು ನಾವೇ ಕಾಪಾಡಿಕೊಳ್ಳಲು ಆಗದು. ನಮಗೆ ಎಷ್ಟೋ ಹೋರಾಟಗಳು, ಶೋಧನೆಗಳು ಬರುತ್ತವೆ. ನಾವು ಮನುಷ್ಯರು. ನಮ್ಮನ್ನು ಕಾದುಕೊಳ್ಳಲು ದೇವರ ಸಹಾಯ ಅವಶ್ಯ. ಅದಕ್ಕೆ ಪರಿಶುದ್ಧ ಆತ್ಮನು ನಮ್ಮನ್ನು ಒಪ್ಪಿಸಿಕೊಟ್ಟರೆ ಆತನು ನಮ್ಮನ್ನು ಕಾಪಾಡುವನು. ಆದ್ದರಿಂದ ನಿಮ್ಮ ಯೋಚನೆಗಳಲ್ಲಿ ಇರುವಂತ ಭಯ, ಸೋಲು, ಕಳವಳ, ಚಿಂತೆಗಳು ಎಲ್ಲವೂ ಕೂಡ ಇಂದು ಮಾರ್ಪಡಬೇಕು.
ನಿಮ್ಮ ಮನಸ್ಸು ನೂತನವಾಗಿ ಯೇಸುಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಬರಬೇಕು. ಸಂತೋಷ ಮನೋಲ್ಲಾಸ ಉಂಟಾಗಬೇಕು. ಸರಿನಾ? ಹಾಗೆ ಪ್ರಾರ್ಥನೆ ಮಾಡಿರಿ, ದೇವರೇ, ಕ್ರಿಸ್ತ ಯೇಸುವಿನ ಮನಸ್ಸು ನನ್ನಲ್ಲಿ ಬರಬೇಕು. ನನ್ನ ಚಿಂತನೆಗಳು ನೂತನವಾಗಬೇಕು. ನನ್ನ ಯೋಚನೆಗಳನ್ನು ರೂಪಾಂತರ ಪಡಿಸಿ ಪವಿತ್ರಾತ್ಮನು ಆಳ್ವಿಕೆ ಮಾಡಿ ನನ್ನನ್ನು ಮುನ್ನಡೆಸಲಿ. ನನ್ನ ಯೋಚನೆಗಳಲ್ಲಿ ಬರುವಂಥ ಹೋರಾಟಗಳೆಲ್ಲ ಹಿಂದೆ ಯೇಸುಕ್ರಿಸ್ತನ ನಾಮದಲ್ಲಿ ನೀಗಲಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.